ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ಲೆಕ್ಕೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಮಾವಿನಕಾಯಿ ಉಪ್ಪಿನಕಾಯಿ ಮಾರಿನ ವಿಧಾನ ತೋರಿಸಿಕೊಡ್ತೀನಿ. ಒಂದು ನಾರ್ತ್ ಇಂಡಿಯನ್ ಸ್ಟೈಲು ಉಪ್ಪಿನಕಾಯಿ ಮಾರಿನ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಹಸಿ ಮಾವಿನಕಾಯಿ ಎಲ್ಲ ಹಾಕಿಟ್ಟಿದ್ದೀವಿ. ಇದೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಡಬೇಕು. ಮಾರಿನ ವಿಧಾನ ತೋರಿಸಿ. ಮಾವಿನಕಾಯಿ ಎಲ್ಲ ಕಟ್ ಮಾಡಿಟ್ಟಿದ್ದೀವಿ. ಸ್ವಲ್ಪ ಜಾಸ್ತಿ ಉದ್ದ ಥರನೇ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದು ಈ ರೀತಿಯಲ್ಲಿ. ಒಂದು ಪ್ಯಾನ್ಲು, ಬಿಸಿಯಾಗಿಯ ಪ್ಯಾನ್ಲು, 2 ಟೀ ಸ್ಪೂನ್ ಸಾಸಿವೆ, 2 ಟೀ ಸ್ಪೂನ್ ಸೋಂಪು ಕಾಳು, 1.5 ಟೀ ಸ್ಪೂನ್ ಜೀರಿಗೆ, 1.5 ಟೀ ಸ್ಪೂನ್ ಮೆಂತ್ಯ ಕಾಳು ಎಲ್ಲ ಚೆನ್ನಾಗಿ ಒಂದು ಡ್ರೈ ರೋಸ್ಟ್ ಮಾಡಬೇಕು. ಜಾಸ್ತಿ ಕಲರ್ ಏನು ಚೇಂಜ್ ಮಾಡಬೇಡ, ಒಂದು ಬಿಸಿ ಆಗಬೇಕು ಅಷ್ಟೇ. ಈಗ ಇದೆಲ್ಲ ರೆಡಿಯಾಗಿದ್ದು ಇಷ್ಟೇ ಸಾಕು, ಜಾಸ್ತಿ ಕಲರ್ ಚೇಂಜ್ ಮಾಡಬೇಡ. ಎಲ್ಲ ಚೆನ್ನಾಗಿ ಒಂದು ಬಿಸಿ ಆಗಬೇಕು ಅಷ್ಟೇ. ಸ್ಟವ್ ಆಫ್ ಮಾಡಬೇಕು. ತಣ್ಣಕ್ಕಾಗೋ ಟೈಮಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಬೇಕು. ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ವಿ. ಚೆನ್ನಾಗಿ ಪುಡಿ ಮಾಡಬೇಡ, ಒಂದು ತರಿಯಾಗಿ ಒಂದು ಕ್ರಷ್ ಮಾಡಿಡಬೇಕು ಅಷ್ಟೇ. ಈ ರೀತಿಲಿ ಒಂದು ಪುಡಿ ಮಾಡಿದ್ದು ಚೆನ್ನಾಗಿ ನೈಸ್ ಆಗಿಲ್ಲದ ಈ ರೀತಿಲಿ ಅಷ್ಟೇ ಕ್ರಷ್ ಮಾಡಿ ಒಂದು. ಇದಕ್ಕೆ 1/2 ಟೀ ಸ್ಪೂನ್ ಅರಿಶಿನ ಪೌಡ್ರ್ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ಸ್ವಲ್ಪ ಕರಿಬೇವಿನ ಸೊಪ್ಪು, 3/4 ಕಪ್ಪು ಚಿಲ್ಲಿ ಪೌಡ್ರ್. ಇದು ತಡಿಕ ಪ್ಯಾನ್ಲು, 1 ಕಪ್ ಒಗ್ಗರಣೆ ಪ್ಯಾನ್ಲು, ಒಂದು 1/4 ಕಪ್ಪು ಆಯಿಲ್. ಕೋಕೋನಟ್ ಆಯಿಲ್ ಹಾಕಬಾರ್ದು, ಬೇರೆ ನೀ ಯಾವುದು ಯೂಸ್ ಮಾಡ್ನಂದ್ರೆ ಅದೇ ಆಯಿಲ್ ಹಾಕಬೇಕು. ಇದು ಚೆನ್ನಾಗಿ ಬಿಸಿಯಾಗಿ ಹಾಕಿ, ಆಯಿಲ್ ಚೆನ್ನಾಗಿ ಬಿಸಿ ಹಾಕಿದ್ದು, ಬಿಸಿ ಹಾಕಿ ಆಯಿಲ್ ಅದೆಲ್ಲ ಈಗ ನಮ್ಮದು ಪುಡಿ ಮಾಡಿಲ್ವಾ ಅದು ಹಾಕೋಣ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕೋಣ. ಒಂದು 2 ಟೀ ಸ್ಪೂನ್ ಬೆಲ್ಲ ಪುಡಿ ಹಾಕೋಣ. ಇದು ಸ್ವಲ್ಪ ಹಿಂಗು ಪೌಡ್ರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿ ಉಪ್ಪೆಲ್ಲ ನೋಡಬೇಕು ಕರೆಕ್ಟಾಗಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿದ್ದು 1 ಟೀ ಸ್ಪೂನ್ ವಿನೆಗರ್ ಹಾಕೋಣ. ವಿನೆಗರು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಒಂದು ನಾರ್ತ್ ಇಂಡಿಯನ್ ಸ್ಟೈಲ್ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ದು. ನಿಮ್ಗೆ ಈ ರೆಸಿಪಿ ಇಷ್ಟ ಹಂಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಬೇಕು, ಫ್ಯಾಮಿಲಿಗೂ ಶೇರ್ ಮಾಡಿ. ಎಲ್ಲರೂ ಇದು ರೀತಿಯಲ್ಲಿ ಒಂದು ಟ್ರೈ ಮಾಡಬೇಕು. ಉಪ್ಪೆಲ್ಲ ಕರೆಕ್ಟಾಗಿ ನೋಡಬೇಕು, ಉಪ್ಪು ಖಾರ ಸ್ವೀಟ್ ಎಲ್ಲ ನೋಡಬೇಕು. ಇನ್ನು ಒಂದು ಕೈಯಲ್ಲಿ ಏರ್ ಟೈಟಿಂಗ್ ಆಡಲ ಚಿಕ್ಕದು ಬಾಟಲೆಲ್ಲ ಹಾಕಿ ಒಂದು 2 ದಿನ ಆದಮೇಲೆ ಯೂಸ್ ಮಾಡಬೇಕು. ಈ ವಿಡಿಯೋ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸ್ನ ಶೇರ್ ಮಾಡಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ, ಬಾಯ್.